NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬೀದರ್ ಜಿಲ್ಲೆಯ ಸಮಸ್ತ ಮತದಾರ ಬಾಂಧವರಿಗೆ ಏನಪ್ಪ ಅಂದ್ರೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಸಾಗರ್ ಖಂಡ್ರೆ ಅವರು ಏನಪ್ಪ ಅಂದ್ರೆ ಅಧಿಕೃತವಾಗಿ ಏನಂದ್ರೆ ಲಕ್ಷದ ಮೇಲ್ಪಟ್ಟು ಏನಪ್ಪ ಅಂದ್ರೆ ಮತಗಳನ್ನು ಗಳಿಸಿ ಏನಪ್ಪ ಅಂದ್ರೆ ವಿಜಯಶಾಲಿಯಾಗಿದ್ದಾರೆ. ಅದರ ಸಲುವಾಗಿ ನಮ್ಮ ಪಕ್ಷದ ಪರವಾಗಿ ಮತ್ತು ನಮ್ಮೆಲ್ಲ ಜಿಲ್ಲೆಯ ವರಿಷ್ಠರ ಪರವಾಗಿ ನಮ್ಮ ಮಾಜಿ ಸಚಿವರಾದಂಥ ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಅವರು, ಈಶ್ವರ್ ಬಿ ಖಂಡ್ರೆ ಅವರು, ರಹೀಮ್ಖಾನ್ ಸಾಹೇಬರು, ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು, ಅಮೃತ್ ಚಿಮ್ಕೋಡ್ ಅವರು, ಬಸವರಾಜ್ ಜಾರ್ಚಟ್ಟಿ ಸರ್ ಅವರು, ಇವರೆಲ್ಲರೂ ಏನಪ್ಪ ಅಂದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ಶ್ರಮ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಾಗರ್ ಖಂಡ್ರೆ ವಿಜಯಶಾಲಿ ಮಾಡಿದ್ದಾರೆ. ಇದು ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಪ್ರವೇಶ ಮಾಡತಕ್ಕಂಥ ಒಬ್ಬ ಅಭ್ಯರ್ಥಿ ಎಂದು ಘೋಷಣೆ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಕಷ್ಟಪಟ್ಟು ನಮ್ಮ ಈಶ್ವರ್ ಬಿ ಖಂಡ್ರೆ ಅವರ ಸುಪುತ್ರರಾದಂಥ ಸನ್ಮಾನ್ಯ ಏನಪ್ಪ ಸಾಗರ್ ಖಂಡ್ರೆ ಅವರಿಗೆ ವಿಜಯಶಾಲಿ ಮಾಡಿದ್ದೀರಿ. ಅದಕ್ಕೆ ನಾನು ಅನೇಕ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದ ಜನಪ್ರಿಯ ಸಚಿವರಾದಂಥ ಮಾಜಿ ಸಚಿವರಾದಂಥ ರಾಜಶೇಖರ್ ಬಿ ಪಾಟೀಲ್ ಅವರಿಗೂ ಕೂಡ ಈಶ್ವರ್ ಬಿ ಖಂಡ್ರೆ ಅವರಿಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಪಕ್ಷಕ್ಕೆ ಸಹಾಯ ಮಾಡಿ ಮತದಾನ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಮತಬಾಂಧವರಿಗೂ ಅಕ್ಕ ತಂಗಿಯರಿಗೂ ಏನಪ್ಪ ಅನೇಕ ಕೋಟಿಗಳನ್ನು ನಮನ ಸಲ್ಲಿಸಿ ಅವರಿಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.